ದಿನಾಂಕ 6/10 ಮಾನ್ಯ ಮಂತ್ರಿಜಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರು. ಬಗರ್ ಹುಕುಂಗೆ 2 ತಿಂಗಳ ಗಡುವು ಅಂತಂದು. ಇದು ಅವ್ರದೇ ಸ್ಟೇಟ್ಮೆಂಟ್ ಅನ್ನ ಸಭೆಗೆ ಮಾನ್ಯ ಅಧ್ಯಕ್ಷರು ತೋರಿಸಲಿಕ್ಕೆ ಇಚ್ಛೆ ಪಡ್ತೇನೆ. 6/10 ಅಂದ್ರೆ ಇಲ್ಲಿ 3 ತಿಂಗಳು, ಈ ಕಡೆ 6 ತಿಂಗಳಾಯ್ತು. ಅವ್ರದೇ ಸ್ಟೇಟ್ಮೆಂಟ್ 2 ತಿಂಗಳಲ್ಲಿ ಇಡೀ ರಾಜ್ಯದ ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ತೀನಿ ಅಂತ. ಸುಮಾರೀಗ 2024ರಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ 56 ವಿಧಾನಸಭಾ ಕ್ಷೇತ್ರಗಳು ಸಮಿತಿನೇ ರಚನೆ ಆಗಿಲ್ಲ, ಸಮಿತಿಗಳೇ ರಚನೆ ಆಗಿಲ್ಲ. ಅದಕ್ಕೆ ಮಾನ್ಯ ಮಂತ್ರಿಗಳು ಇದ್ರ ಬಗ್ಗೆ ಸಭೆಗೆ ಏನು ಉತ್ತರ ಕೊಡ್ತಾರ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಮಾನ್ಯ ಸಭಾಧ್ಯಕ್ಷರೇ, ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಮಿತಿ ರಚನೆ ಆಗಿಲ್ಲ, ಅದು ನಾನು ಒಪ್ಕೊಳ್ತೇನೆ. ಸಮಿತಿ ರಚನೆ ಆಗಬೇಕು, ಅದನ್ನು ಕೂಡ ನಾನು ಒಪ್ಕೊಳ್ತೇನೆ. ಕೂತ್ಕೊಳ್ಳಿ. ಆದಷ್ಟು ಶೀಘ್ರವಾಗಿ ಸಮಿತಿ ರಚನೆ ಆಗಬೇಕು, ಅದು ಕೂಡ ನನ್ನ ಜವಾಬ್ದಾರಿ ಇದೆ, ಅದನ್ನ ಮಾಡೋದಕ್ಕೆ ನಾನು ಬದ್ಧನಿದ್ದೇನೆ. ಆದರೆ ಸಮಿತಿ ಆಗಿಲ್ಲ ಅಂತ ಇನ್ ಜನರಲ್ ಆಗಿ ಹೇಳಬೇಡಿ. ರಾಜ್ಯದಲ್ಲಿ ಒಟ್ಟು 185 ಸಮಿತಿಗಳು ಆಗಿದ್ದಾವೆ ಸಭಾಧ್ಯಕ್ಷರೇ, 185 ಸಮಿತಿ ಆಗಿದೆ. ಬೇಕಾದ್ರೆ ತಾವು RTIಯಲ್ಲಿ ಹಾಕಬಹುದು ಅಥವಾ ನಾಳೆ ಪ್ರಶ್ನೆ ಹಾಕಿ ನಾನೇ ನಿಮ್ಗೆ ಉತ್ತರ ಕೊಡ್ತೇನೆ. ಬಹುಶಃ ಕಳೆದ ಸುಮಾರು ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಅತಿ ಹೆಚ್ಚು ಸಮಿತಿಗಳು ನಮ್ಮ ಸರ್ಕಾರದಲ್ಲಿ ಮಾಡಿದ್ದೇವೆ. ಅತಿ ಹೆಚ್ಚು 185 ಸಮಿತಿ ಮಾಡಿದ್ದೇವೆ. ವಿಲೆ ಕೆಲಸನೂ ನಡೀತಾ ಇದೆ. ನಾನೇ ನೇರವಾಗಿ ಪರಿಶೀಲನೆ ಮಾಡಿ ಆದಷ್ಟು ಶೀಘ್ರವಾಗಿ ಅರ್ಜಿಗಳ ವಿಲೇವಾರಿಗೆ ಸರ್ಕಾರ ಎಲ್ಲಾ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಕಾಲದಿಂದ ಕಾಲಕ್ಕೆ ಗಡುವು ಕೊಟ್ಟಿರೋದು ಕೂಡ ನಿಜ, ಆ ಗಡುವನ್ನ ಹಿನ್ನೆಲೆ ಬೆನ್ನತ್ತಿರೋದು ಕೂಡ ನಿಜ. ಆದ್ರೆ ಶಾಸಕರು ನನ್ನ ಕ್ಷೇತ್ರದಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅದು ಸರಿ ಇದೆ. ಅದನ್ನ ಮಾಡುವಂತಹದ್ದು ನಮ್ಮ ಕರ್ತವ್ಯ ಇದೆ. ಅವ್ರದ್ದು ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು, ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಇಷ್ಟು ಆಗಿಲ್ಲ, ಅದಕ್ಕೆ ನಾನು ಇಲ್ಲಿ ಸಬೂಬ್ ಹೇಳಲಿಕ್ಕೆ ಹೋಗೋದಿಲ್ಲ. ಜಿಲ್ಲಾಧಿಕಾರಿ ಕಳಿಸ್ಲಿಲ್ಲ, ಅವ್ರು ಮಾಡ್ಲಿಲ್ಲ, ಇವ್ರು ಮಾಡ್ಲಿಲ್ಲ, ಅದೆಲ್ಲ ಸಬೂಬ್ ಆಗುತ್ತೆ. ಸದನಕ್ಕೆ ಶೋಭೆ ತರುವಂತಹದ್ದಲ್ಲ. ನನ್ನ ಜವಾಬ್ದಾರಿ ಇದೆ, ಅದನ್ನ ಅವ್ರ ಕ್ಷೇತ್ರಕ್ಕೆ ಮಾಡುವಂತಹದ್ದು. ಆದ್ರೆ ನಿಮ್ಮ ಮುಖಾಂತರ ಅವ್ರ ಗಮನಕ್ಕೆ ತರ್ತೇನೆ. 185 ಸಮಿತಿ ಬಾಕಿ ಇರೋದು ಬರೀ 13 ಕ್ಷೇತ್ರ ಮಾತ್ರ ಬಾಕಿ ಇದೆ ಸಭಾಧ್ಯಕ್ಷ. 13 ಮಾತ್ರ ಬಾಕಿ ಇದೆ. 13ಕ್ಕೆ ಯಾಕೆ ಬಾಕಿ ಇಟ್ಟಿದ್ದೀರಿ ಅಂತ ತಾವು ಕೇಳಬಹುದು. ಸರಿ ಇದೆ, ಅದು 13 ಮಾಡಬೇಕಾಗುತ್ತೆ, ಮಾಡ್ತೇವೆ ಸಭಾಧ್ಯಕ್ಷರೇ. ಆದಷ್ಟು ಶೀಘ್ರವಾಗಿ ಒಂದು ವಾರ 10 ದಿನದಲ್ಲಿ ಅದನ್ನ ಮಾಡುವಂತ ಕೆಲಸ ಮಾಡಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮಂತ್ರಿಜಿಯವರು 185 ಅಂದ್ರು, ಅವ್ರ ಉತ್ತರದಲ್ಲೇ 169. ಈಗ ನಿಮ್ಮ ಒಂದು ವಾರದಲ್ಲಿ ಮಾಡಿಕೊಡ್ತಂತ ಹೇಳಿದಾರಲ್ಲ, ಅದನ್ನೇ ಚರ್ಚೆ ಮಾಡ್ಲಿಕ್ಕೆ ಬೇರೆ ಹೇಳಿದ್ರೆ ತಾವು ಬೇರೆ ಸದಸ್ಯರು ಕರೆಕ್ಟ್ ಆಗಿ ಕೂಲ ಪ್ರಶ್ನೆ ಕರೆಕ್ಟ್ ಉತ್ತರ ಬರ್ತದೆ. ದಯವಿಟ್ಟು ಒಂದು ಸೆಕೆಂಡ್ ಕೇಳಿ. ನೀವು ನಿಮ್ಮ ಕ್ಷೇತ್ರ ಬಗರು ಸಭೆ ಕೇಳಿದಿರಿ, ಒಂದು ವಾರದೊಳಗೆ ಮಾಡಿಕೊಡ್ತಂತ ಬೇರೆ ಸಬ್ಜೆಕ್ಟ್ ಹೇಳಿ. 2004 ಹಿಡಿದು ಎಲ್ಲರೂ ಅಲ್ಲಿ ಯಾರು ಇದ್ರ ಮೇಲೆ ಕಬ್ಜಾ ಇದ್ದಾರೆ ಅವರಿಗೆ ಬೆಳೆ ಬೆಳೆದು ತೆಗಿಲಿಕ್ಕೆ ಬಂದಿರ್ತಾರೆ. ಅವಾಗ ಅಧಿಕಾರಿಗಳು ಅವರು ಕಿತ್ತಾಕುವುದಾಗ್ಲಿ, ಆ ಬೆಳೆಯನ್ನು ನಾಶ ಮಾಡೋದಾಗ್ಲಿ ಇಡೀ ರಾಜ್ಯ ತುಂಬಾ ನಡೀತಾ ಇದೆ. ಪಾಪ ಅವ್ರು ಅದರ ಮೇಲೆ ನಿರ್ಭರ ಆಗಿರ್ತಾರೆ. ನಮ್ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರ 4 ಜನ ನಾವು ಭಾರತೀಯ ಜನತಾ ಪಾರ್ಟಿ ಸದಸ್ಯರಿದ್ದು, 4 ಕಡೆ ಈ ಸಮಿತಿ ಆಗಿಲ್ಲ. ಇದ್ರ ಉದ್ದೇಶ ಏನು? ಹೇಳಿದ್ರಲ್ಲ, ಅದಕ್ಕೆ ಅದು ಭೂ ಮಾಫಿಯಾದವರು ಇದು ಯಾರ್ದ್ರ ಕಡುಬಡವರ ಹೆಸರು ಮೇಲೆ ಮಾಡಿಕೊಂಡು ಅದನ್ನ ಪರಿವರ್ತನೆ ಮಾಡಂತ ರಾಜ್ಯದಲ್ಲಿ ನಡೀತಾ ಇದೆ. ಅದಕ್ಕೆ ನಾನು ಸಭಾಧ್ಯಕ್ಷರಿಗೆ ತಮ್ಮ ಮೂಲಕ ಮಂತ್ರಿಜಿಯವರಿಗೆ ವಿನಂತಿ ಮಾಡ್ತೀನಿ, ಆದಷ್ಟು ಬೇಗ ಇದನ್ನ ಇತ್ಯರ್ಥ ಮಾಡಕ್ ನಮ್ಮ ವಿಧಾನಸಭಾ ಕ್ಷೇತ್ರ